ಲಾರ್ಡ್ ಲಿಟ್ಟನ್ನ ಜೀವನ, ಲಾರ್ಡ್ ಲಿಟ್ಟನ್ನ ಆಂತರಿಕ ನೀತಿ, ಲಾರ್ಡ್ ಲಿಟ್ಟನ್ನ ವಿದೇಶಾಂಗ ನೀತಿಯ ಬಗ್ಗೆ ತಿಳಿದುಕೊಂಡು ಇಂದು ನಾವು ಭಾರತದ ವೈಸರಾಯ್ಗಳಲ್ಲಿ ಪ್ರಮುಖನಾದವನೆಂದರೆ ಲಾರ್ಡ್ ರಿಪ್ಪನ್. ಲಾರ್ಡ್ ರಿಪ್ಪನ್ನ ಜೀವನ, ಲಾರ್ಡ್ ರಿಪ್ಪನ್ನ ಆಂತರಿಕ ನೀತಿ ಅಥವಾ ಸುಧಾರಣೆಗಳು, ನಂತರ ಲಾರ್ಡ್ ರಿಪ್ಪನ್ನ ವಿದೇಶಾಂಗ ನೀತಿ ಯಾವ ರೀತಿಯಾಗಿ ಕಂಡುಬರಲಾಗಿದೆ. ಅದರಲ್ಲಿ ಲಾರ್ಡ್ ರಿಪ್ಪನ್ನು ಕ್ರಿತಿಶಕ 1880ರಿಂದ 1884ರವರೆಗೆ ಭಾರತದ ವೈಸರಾಯನಾಗಿ ಕಾರ್ಯವನ್ನು ನಿರ್ವಹಿಸಿದನು. ಲಾರ್ಡ್ ರಿಪ್ಪನ್ನ ಬಗ್ಗೆ ತಿಳಿದುಕೊಳ್ಳುವ ಪೂರ್ವದಲ್ಲಿ ಹಿನ್ನೆಲೆ ಅಥವಾ ಪೀಠಿಕೆಯನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಅದರಲ್ಲಿ ಈ ಹಿಂದೆ ತಿಳಿಸಿರುವಂತೆ ಲಾರ್ಡ್ ಲಿಟ್ಟನ್ನು ವೈಸರಾಯ್ ಹುದ್ದೆಗೆ ರಾಜೀನಾಮೆ ನೀಡಿದ ನಂತರ ಬ್ರಿಟಿಷ್ ಸರ್ಕಾರವು ಲಾರ್ಡ್ ರಿಪ್ಪನ್ನ ಪಾಂಡಿತ್ಯವನ್ನು ಗುರುತಿಸಿ ಲಾರ್ಡ್ ರಿಪ್ಪನ್ನನ್ನೇ ಭಾರತದ ವೈಸರಾಯನಾಗಿ ನೇಮಿಸಲಾಯಿತು. ಲಾರ್ಡ್ ರಿಪ್ಪನ್ನು ಭಾರತದ ವೈಸರಾಯನಾಗಿದ್ದಾಗ ಎರಡನೆಯ ಅಫ್ಘಾನ್ ಯುದ್ಧವನ್ನು ಮುಕ್ತಾಯಗೊಳಿಸಿದನು. ಲಾರ್ಡ್ ರಿಪ್ಪನ್ನು ಕೇವಲ ವಿದೇಶಾಂಗ ನೀತಿಗೆ ಅಷ್ಟೇ ಅಲ್ಲದೆ ಲಾರ್ಡ್ ರಿಪ್ಪನ್ನು ಪತ್ರಿಕಾ ಸ್ವಾತಂತ್ರ್ಯ, ಆರ್ಥಿಕ ವಿಕೇಂದ್ರೀಕರಣ, ಪ್ರಪ್ರಥಮ ಕಾರ್ಖಾನೆಯ ಶಾಸನ, ಸ್ಥಳೀಯ ಸರ್ಕಾರ, ಶಿಕ್ಷಣ, ಇಲ್ಬರ್ಟ್ ಮಸೂದೆ, ಮೈಸೂರಿನ ಸಾಮ್ರಾಜ್ಯದ ವರ್ಗಾವಣೆ ಇನ್ನೂ ಮುಂತಾದ ಹಲವು ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ಮಾಡಿದನು. ಲಾರ್ಡ್ ರಿಪ್ಪನ್ನು ಸ್ಥಳೀಯ ಸರ್ಕಾರಕ್ಕೆ ಗಮನಾರ್ಹವಾದ ಕೊಡುಗೆಯನ್ನು ನೀಡಿದ್ದರಿಂದ ಇತಿಹಾಸಕಾರರು ಲಾರ್ಡ್ ರಿಪ್ಪನ್ನನ್ನೇ ಸ್ಥಳೀಯ ಸರ್ಕಾರದ ಪಿತಾಮಹನೆಂದು ಕರೆಯಲಾಗಿದೆ. ನಂತರ ಲಾರ್ಡ್ ರಿಪ್ಪನ್ನ ಜೀವನ. ಲಾರ್ಡ್ ರಿಪ್ಪನ್ನು ಇಂಗ್ಲೆಂಡಿನ ಲಂಡನ್ನಲ್ಲಿ ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಉನ್ನತ ಶಿಕ್ಷಣವನ್ನು ಪೂರ್ಣಗೊಳಿಸಿದನು. ಲಾರ್ಡ್ ರಿಪ್ಪನ್ನು ಶಿಕ್ಷಣದಲ್ಲಿ ಪಾಂಡಿತ್ಯವನ್ನು ಸಾಧಿಸಿದ್ದರಿಂದಲೇ ಬ್ರಿಟಿಷ್ ಕಂಪನಿಯ ಆಡಳಿತದ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಲು ಸಾಧ್ಯವಾಯಿತು. ನಂತರ ಈ ಹಿಂದೆ ತಿಳಿಸಿರುವಂತೆ ಲಾರ್ಡ್ ಲಿಟ್ಟನು ಭಾರತದ ವೈಸರಾಯನಾಗಿ ಕಾರ್ಯವನ್ನು ನಿರ್ವಹಿಸಿದ ನಂತರ ಲಾರ್ಡ್ ಲಿಟ್ಟನು ವೈಸರಾಯ್ ಹುದ್ದೆಗೆ ರಾಜೀನಾಮೆ ನೀಡಿದ್ದನು. ನಂತರ ಬ್ರಿಟಿಷ್ ಸರ್ಕಾರವು ಲಾರ್ಡ್ ರಿಪ್ಪನ್ನ ಪಾಂಡಿತ್ಯವನ್ನು ಗುರುತಿಸಿ ಲಾರ್ಡ್ ರಿಪ್ಪನ್ನೇ ಭಾರತದ ವೈಸರಾಯನಾಗಿ ನೇಮಿಸಲಾಯಿತು. ಲಾರ್ಡ್ ರಿಪ್ಪನ್ನು ಭಾರತದ ವೈಸರಾಯನಾಗಿದ್ದಾಗ ಬ್ರಿಟಿಷ್ ಕಂಪನಿಯ ಸಾರ್ವಭೌಮತ್ವವನ್ನು ವಿರೋಧಿಸಿದ ರಾಜ್ಯಗಳ ಮೇಲೆ ದಾಳಿ ಮಾಡಿದನು. ಲಾರ್ಡ್ ರಿಪ್ಪನ್ನ ವಿದೇಶಾಂಗ ಅಥವಾ ಯುದ್ಧಗಳಲ್ಲಿಯೇ ಎರಡನೆಯ ಅಫ್ಘಾನ್ ಯುದ್ಧವು ಪ್ರಮುಖವಾಗಿದೆ. ಲಾರ್ಡ್ ರಿಪ್ಪನ್ನು ಕೇವಲ ವಿದೇಶಾಂಗ ಅಥವಾ ಯುದ್ಧಗಳಿಗೆ ಅಷ್ಟೇ ಅಲ್ಲದೆ ಲಾರ್ಡ್ ರಿಪ್ಪನ್ನು ಪತ್ರಿಕೆ, ಆರ್ಥಿಕ ವಿಕೇಂದ್ರೀಕರಣ, ಪ್ರಪ್ರಥಮ ಕಾರ್ಖಾನೆಯ ಶಾಸನ, ಸ್ಥಳೀಯ ಸರ್ಕಾರ, ಶಿಕ್ಷಣ, ಇಲ್ಬರ್ಟ್ ಮಸೂದೆ ವಿವಾದ, ಮೈಸೂರಿನ ಸಾಮ್ರಾಜ್ಯದ ವರ್ಗಾವಣೆ ಇನ್ನೂ ಮುಂತಾದ ಹಲವು ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ಮಾಡಿದನು. ಈ ರೀತಿಯಾಗಿ ಲಾರ್ಡ್ ರಿಪ್ಪನ್ನು ಕ್ರಿತಿಶಕ 1880ರಿಂದ 1884ರವರೆಗೆ ಕೇವಲ 4 ವರ್ಷ ವೈಸರಾಯನಾಗಿದ್ದರೂ ಕೂಡ ಹಲವು ಸುಧಾರಣೆಗಳನ್ನು ಮಾಡಿದ ಕೀರ್ತಿಗೆ ಲಾರ್ಡ್ ರಿಪ್ಪನ್ನು ಪಾತ್ರನಾಗಿದ್ದಾನೆ. ನಂತರ ರೋಮನಿಕೆ 3 ಲಾರ್ಡ್ ರಿಪ್ಪನ್ನ ವಿದೇಶಾಂಗ ನೀತಿ ಅಥವಾ ಯುದ್ಧಗಳು. ಅದರಲ್ಲಿ ಮೊದಲನೇದಾಗಿ ಬ್ರಿಟಿಷ್ ಕಂಪನಿಯ ಸಾರ್ವಭೌಮತ್ವವನ್ನು ವಿರೋಧಿಸಿದ ರಾಜ್ಯಗಳ ಮೇಲೆ ದಾಳಿ. ಲಾರ್ಡ್ ರಿಪ್ಪನ್ನು ಅಧಿಕಾರಕ್ಕೆ ಬಂದಾಗ ಭಾರತದ ಅರಸರಿಗೆ ಬ್ರಿಟಿಷರ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳಬೇಕು. ಯಾರು ಬ್ರಿಟಿಷರ ಕಾನೂನುಗಳನ್ನು ಪಾಲಿಸುವುದಿಲ್ಲವೋ, ಬ್ರಿಟಿಷರ ಸಾರ್ವಭೌಮತ್ವವನ್ನು ವಿರೋಧಿಸುತ್ತಾರೋ ಅಂತಹ ರಾಜ್ಯಗಳ ಮೇಲೆ ದಾಳಿ ಮಾಡಲಾಗುವುದೆಂದು ಲಾರ್ಡ್ ರಿಪ್ಪನ್ನು ತಿಳಿಸಿದನು. ನಂತರ ಲಾರ್ಡ್ ರಿಪ್ಪನ್ನ ಯುದ್ಧಗಳಲ್ಲಿಯೇ ಪ್ರಮುಖ ಯುದ್ಧವೆಂದರೆ ಎರಡನೆಯ ಅಫ್ಘಾನ್ ಯುದ್ಧ. ಎರಡನೆಯ ಅಫ್ಘಾನ್ ಯುದ್ಧವು ಕ್ರಿತಿಶಕ 1878ರಿಂದ 1881ರವರೆಗೆ ಜರುಗಲಾಯಿತು. ಈ ಹಿಂದೆ ತಿಳಿಸಿರುವಂತೆ ಲಾರ್ಡ್ ಲಿಟ್ಟನು ಅಫ್ಘಾನದೊಂದಿಗೆ ಯುದ್ಧವನ್ನು ಮಾಡಿ
ಸುಲ್ತಾನ್ನೊಂದಿಗೆ ಗಂಡಮಕ್ಕ ಒಪ್ಪಂದವನ್ನು ಮಾಡಿಕೊಂಡಿದ್ದನು. ನಂತರ ಲಾರ್ಡ್ ರಿಪ್ಪನ್ನು ಲಿಟ್ಟನ್ನ ನೀತಿಗೆ ಗುರಿಯಾಗಿದ್ದರಿಂದ ನಂತರ ಲಾರ್ಡ್ ರಿಪ್ಪನ್ನು ಅಫ್ಘಾನ್ ದೇಶದೊಂದಿಗೆ ಯುದ್ಧವನ್ನು ಮಾಡದೆ ಅಫ್ಘಾನ್ ದೇಶದೊಂದಿಗೆ ಸಂಬಂಧವನ್ನು ಹೊಂದಬೇಕೆಂಬ ಉದ್ದೇಶದಿಂದ ಲಾರ್ಡ್ ರಿಪ್ಪನು ಅಫ್ಘಾನ್ ಯುದ್ಧವನ್ನು ಮುಕ್ತಾಯಗೊಳಿಸಿ ಅಫ್ಘಾನದ ಸುಲ್ತಾನರಾದ ಶೇರ್ ಅಲಿಯ ಸಹೋದರನ ಮಗನಾದ ಅಬ್ದುಲ್ ರೆಹಮಾನನ್ನು ಅಫ್ಘಾನಿಸ್ತಾನದ ಅಮೀರ್ ಅಂದ್ರೆ ಸುಲ್ತಾನಾಗಿ ಅರಸನಾಗಿ ನೇಮಕ ಮಾಡಿ ನಂತರ ಲಾರ್ಡ್ ರಿಪ್ಪನ್ನು ಅಬ್ದುಲ್ ರೆಹಮಾನ್ನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡನು. ಈ ಒಪ್ಪಂದದ ಪ್ರಕಾರವಾಗಿ ಅಬ್ದುಲ್ ರೆಹಮಾನ್ನು ಬ್ರಿಟಿಷರಿಗೆ ವಾರ್ಷಿಕ ಕಪ್ಪ ಕಾಣಿಕೆಯನ್ನು ನೀಡಬೇಕು. ಕಾಬೂಲ್ನಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನು ನೇಮಕ ಮಾಡಲು ಒತ್ತಾಯವನ್ನು ಮಾಡಲಿಲ್ಲ. ನಂತರ ಅಫ್ಘಾನಿಸ್ತಾನದ ರಾಜಕೀಯದಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡುವುದಿಲ್ಲವೆಂದು ಲಾರ್ಡ್ ರಿಪ್ಪನ್ನು ತಿಳಿಸಿದನು. ನಂತರ ಲಾರ್ಡ್ ರಿಪ್ಪನ್ನ ವಿದೇಶಾಂಗ ನೀತಿ ನಂತರ ಲಾರ್ಡ್ ರಿಪ್ಪನ್ನ ಆಂತರಿಕ ನೀತಿ ಅಥವಾ ಲಾರ್ಡ್ ರಿಪ್ಪನ್ನ ಒಳಾಡಳಿತ ನೀತಿ ಅಥವಾ ಲಾರ್ಡ್ ರಿಪ್ಪನ್ನ ಸುಧಾರಣೆಗಳು. ಲಾರ್ಡ್ ರಿಪ್ಪನ್ನ ಜೀವನ ಸುಧಾರಣೆ ಬಗ್ಗೆ 10 ಅಂಕ ಅಥವಾ 15 ಅಂಕ ಪ್ರಶ್ನೆಗಳು ಕೇಳ್ತಾರೆ. ಸರಿಯಾಗಿ ನೋಡ್ಕೋಬೇಕು, ಸರಿಯಾಗಿ ಬರೀಬೇಕು. ಲಾರ್ಡ್ ರಿಪ್ಪನ್ನ ಸುಧಾರಣೆಗಳಲ್ಲಿ ಮೊದಲನೇದಾಗಿ ಪತ್ರಿಕಾ ಸ್ವಾತಂತ್ರ್ಯ. ಲಾರ್ಡ್ ರಿಪ್ಪನ್ನು 1878ರಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಕಾಯ್ದೆಯನ್ನು ಜಾರಿಯಲ್ಲಿ ತಂದನು. ಈ ಹಿಂದೆ ತಿಳಿಸಿರುವಂತೆ ಲಾರ್ಡ್ ರಿಪ್ಪನ್ನ ಪೂರ್ವದಲ್ಲಿ ಪತ್ರಿಕೆಗಳ ಮೇಲೆ ನಿರ್ಬಂಧನೆಯನ್ನು ವಿಧಿಸಲಾಯಿತು. ನಂತರ ಲಾರ್ಡ್ ರಿಪ್ಪನ್ನು ಕೆಲವೊಂದು ಪತ್ರಿಕೆಗೆ ರಿಯಾಯಿತಿಯನ್ನು ನೀಡಿ ನಂತರ ದೇಶದ್ರೋಹ ಮತ್ತು ಇನ್ನಿತರ ದ್ರೋಹದ ಅಥವಾ ಕೆಟ್ಟ ಸಮಾಜಬಾಹಿರ ಚಟುವಟಿಕೆಗಳು ಕಂಡುಬಂದರೆ ಅವುಗಳನ್ನು ಪತ್ರಿಕೆಯಲ್ಲಿ ಮುದ್ರಿಸಲು ಲಾರ್ಡ್ ರಿಪ್ಪನ್ನು ಅನುಮತಿ ನೀಡಿದನು. ನಂತರ ಲಾರ್ಡ್ ರಿಪ್ಪನ್ನ ಎರಡನೆಯ ಆಂತರಿಕ ನೀತಿ ಅಥವಾ ಸುಧಾರಣೆ ಎಂದರೆ ಪ್ರಪ್ರಥಮ ಕಾರ್ಖಾನೆಯ ಶಾಸನ. ಲಾರ್ಡ್ ರಿಪ್ಪನ್ನು ಕ್ರಿಸ್ತಶಕ 1881ರಲ್ಲಿ ಪ್ರಪ್ರಥಮ ಕಾರ್ಖಾನೆಯ ಶಾಸನವನ್ನು ಜಾರಿಯಲ್ಲಿ ತಂದನು. ಈ ಕಾರ್ಖಾನೆಯ ಶಾಸನದ ಪ್ರಕಾರವಾಗಿ 7 ವರ್ಷ ಮೀರದ ಮಕ್ಕಳನ್ನು ಯಾರು ಕಾರ್ಖಾನೆಯಲ್ಲಿ ಕಾರ್ಯನಿರ್ವಹಿಸಲು ಅನುಮತಿ ನೀಡುತ್ತಾರೋ ಅಥವಾ ಅವರಿಗೆ ಕೆಲಸವನ್ನು ನೀಡುತ್ತಾರೋ ಅಂಥವರ ಮೇಲೆ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳಲಾಗುವುದೆಂದು ಲಾರ್ಡ್ ರಿಪ್ಪನ್ನು ಶಾಸನವನ್ನು ಹೊರಡಿಸಿದನು. ನಂತರ 12 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಾಲಕರ ಕೆಲಸದ ಅವಧಿಯನ್ನು 9 ಗಂಟೆಗೆ ನಿಗದಿಗೊಳಿಸಿದನು. ಅದೇ ರೀತಿಯಾಗಿ 12 ವರ್ಷಕ್ಕಿಂತ ಹೆಚ್ಚಿನ ಅವರುಗಳು ಕಾರ್ಖಾನೆಯಲ್ಲಿ ಕಾರ್ಯನಿರ್ವಹಿಸಲು ಅನುಮತಿ ನೀಡಿದನು. ನಂತರ ಈ ಕಾರ್ಖಾನೆಯಲ್ಲಿ ಕಾರ್ಯನಿರ್ವಹಿಸುವ ವ್ಯಕ್ತಿಗಳಿಗೆ ತಿಂಗಳಿಗೆ ಹಣವನ್ನು ನೀಡಿದ್ದು ಅಷ್ಟೇ ಅಲ್ಲದೆ ಅವರುಗಳಿಗೆ ತಿಂಗಳಿಗೆ 2-3 ರಜೆ ನಂತರ ವಿಶೇಷ ಸೌಲಭ್ಯಗಳನ್ನು ಒದಗಿಸಲು ಲಾರ್ಡ್ ರಿಪ್ಪನ್ನು ಶಾಸನವನ್ನು ಜಾರಿಯಲ್ಲಿ ತಂದನು. ಒಟ್ಟಿನಲ್ಲಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ಕಾರ್ಮಿಕರ ಕಲ್ಯಾಣದ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕಾರ್ಖಾನೆಯ ಶಾಸನವನ್ನು ಜಾರಿಯಲ್ಲಿ ತಂದನು. ನಂತರ ಲಾರ್ಡ್ ರಿಪ್ಪನ್ನ ಮೂರನೆಯ ಸುಧಾರಣೆ ಎಂದರೆ ಆರ್ಥಿಕ ವಿಕೇಂದ್ರೀಕರಣ. ಲಾರ್ಡ್ ರಿಪ್ಪನ್ನು ಆರ್ಥಿಕ ವಿಕೇಂದ್ರೀಕರಣ ನೀತಿಯನ್ನು ಮುಂದುವರಿಸಿದನು. ಆದಾಯದ ವಿಭಾಗಗಳನ್ನು 3 ಭಾಗಗಳಾಗಿ ಮಾಡಿದನು. ಅವುಗಳು ಕೇಂದ್ರ ಸರ್ಕಾರ, ಪ್ರಾಂತೀಯ ಸರ್ಕಾರ, ಕೇಂದ್ರ ಮತ್ತು 2 ಸರ್ಕಾರಕ್ಕೂ ಸೇರಬಹುದಾದ ಹಂಚಿಕೆಯ ಬಾಬ್ತುಗಳನ್ನು ಜಾರಿಯಲ್ಲಿ ತಂದನು. ಸುಂಕ, ಅಂಚೆ, ರೈಲ್ವೆ, ಅಫೀಮು, ಉಪ್ಪು, ಸೇನೆ ಇವುಗಳು ಕೇಂದ್ರ ಸರ್ಕಾರದ ಮುಖ್ಯ ವರಮಾನಗಳಾಗಿದ್ದವು. ಅದೇ ರೀತಿಯಾಗಿ ಸೆರೆಮನೆ, ವೈದ್ಯಕೀಯ, ಮುದ್ರಣ, ರಸ್ತೆ, ಸಾಮಾನ್ಯ ಆಡಳಿತ ಇವು ರಾಜ್ಯ ಸರ್ಕಾರದ ಆದಾಯದ ಬಾಬ್ತುಗಳಾಗಿದ್ದವು. ಅದೇ ರೀತಿಯಾಗಿ ಅಬಕಾರಿ, ಸ್ಟಾಂಪ್, ಅರಣ್ಯ ಇವುಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಡುವೆ ಹಂಚಿಕೆಯಾದ ಬಾಬ್ತುಗಳಾಗಿದ್ದವು. ನಂತರ ಲಾರ್ಡ್ ರಿಪ್ಪನ್ನು
ಕ್ರಿಸ್ತಶಕ 1881ರಲ್ಲಿ ಭಾರತದ ಜನಗಣತಿಯನ್ನು ಪ್ರಾರಂಭಿಸಿದನು. ನಂತರ ಲಾರ್ಡ್ ರಿಪ್ಪನ್ನ 4ನೆಯ ಸುಧಾರಣೆ ಎಂದರೆ ಸ್ಥಳೀಯ ಸರ್ಕಾರ. ಲಾರ್ಡ್ ರಿಪ್ಪನು ಕ್ರಿಸ್ತಶಕ 1882ರಲ್ಲಿ ಸ್ಥಳೀಯ ಸರ್ಕಾರದ ಪದ್ಧತಿಯನ್ನು ಜಾರಿಯಲ್ಲಿ ತಂದನು. ಹಳ್ಳಿ, ತಾಲೂಕು, ಜಿಲ್ಲೆ ಅಷ್ಟೇ ಅಲ್ಲದೆ ನಗರ, ಪಟ್ಟಣ ಮತ್ತು ಇನ್ನಿತರ ಸ್ಥಳೀಯ ಆಡಳಿತವನ್ನು ಜಾರಿಯಲ್ಲಿ ತಂದನು. ಪಟ್ಟಣ, ತಾಲೂಕು, ಜಿಲ್ಲೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಕಾರ್ಯವನ್ನು ನಿರ್ವಹಿಸಲು ಕಾನೂನನ್ನು ಜಾರಿಯಲ್ಲಿ ತಂದನು. ಈ ರೀತಿಯಾಗಿ 1882ರಲ್ಲಿ ಸ್ಥಳೀಯ ಸರ್ಕಾರಕ್ಕೆ ಎಲ್ಲ ರೀತಿಯ ಅನುಕೂಲತೆಯನ್ನು ಒದಗಿಸಿದನು. ಆ ಕಾರಣಕ್ಕಾಗಿ ಲಾರ್ಡ್ ರಿಪ್ಪನ್ನನ್ನೇ ಸ್ಥಳೀಯ ಸರ್ಕಾರದ ಪಿತಾಮಹನೆಂದು ಕರೆಯಲಾಗಿದೆ. ನಂತರ 5ನೇ ಸುಧಾರಣೆ ಎಂದರೆ ಶಿಕ್ಷಣದ ಸುಧಾರಣೆ. ಲಾರ್ಡ್ ರಿಪ್ಪನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆ ಮಾಡಲು 1854ರಲ್ಲಿ ವುಡ್ಸನ ವರದಿಯನ್ನು ಜಾರಿಯಲ್ಲಿ ತಂದನು. ನಂತರ ಹಂಟರ್ ಆಯೋಗದ ಶಿಫಾರಸನ್ನು ಜಾರಿಯಲ್ಲಿ ತಂದನು. ಈ ಹಂಟರ್ ಆಯೋಗದ ಮುಖ್ಯ ಶಿಫಾರಸುಗಳೆಂದರೆ ಪ್ರಾಥಮಿಕ ಶಿಕ್ಷಣ ಪದ್ಧತಿಯನ್ನು ವಿಸ್ತಾರಗೊಳಿಸುವುದು, ಸರ್ಕಾರದ ಮೇಲ್ವಿಚಾರಣೆಯಲ್ಲಿ ಶಿಕ್ಷಣವನ್ನು ಜಾರಿಯಲ್ಲಿಗೊಳಿಸುವುದು, ಉನ್ನತ ಶಿಕ್ಷಣ ನಿರ್ವಹಣೆಗಾಗಿ ಸರ್ಕಾರ ಸಾಧ್ಯವಾದಷ್ಟು ದೂರ ಸರಿಯಬೇಕು, ಶಿಕ್ಷಣ ಕಾಲೇಜುಗಳಿಗೆ ಧನ ಸಹಾಯ ನೀಡುವುದು, ಪ್ರಾಧ್ಯಾಪಕರಿಗೆ ಕರ್ತವ್ಯಗಳ ಬಗ್ಗೆ ಉಪನ್ಯಾಸ ನೀಡಬೇಕು, ಪ್ರಾಂತೀಯ, ತಾಲೂಕು, ಜಿಲ್ಲೆ, ಹಳ್ಳಿಗಳಲ್ಲಿಯೂ ಕೂಡ ಶಿಕ್ಷಣದ ಕೇಂದ್ರಗಳನ್ನು ಸ್ಥಾಪಿಸಬೇಕು. ನಂತರ 6ನೇ ಸುಧಾರಣೆ ಅಂದರೆ ಕ್ರಿಸ್ತಶಕ 1881ರಲ್ಲಿ ಲಾರ್ಡ್ ರಿಪ್ಪನ್ನು 10ನೇ ಚಾಮರಾಜ ಒಡೆಯರಿಗೆ ಮೈಸೂರು ಸಂಸ್ಥಾನವನ್ನು ವರ್ಗಾವಣೆ ಮಾಡಿದನು. ಈ ರೀತಿಯಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಮೈಸೂರು ಸಂಸ್ಥಾನದ ಅರಸನಾಗಿ ನೇಮಕ ಮಾಡಿದ್ದರಿಂದ ಮೈಸೂರು ಜನತೆಗೆ ಪ್ರಜೆಗಳಿಗೆ ಬಹಳ ಸಂತೋಷವಾಯಿತು. ನಂತರ ಇಲ್ಬರ್ಟ್ ಮಸೂದೆ 1883ರಿಂದ 1884ರಲ್ಲಿ ಇಲ್ಬರ್ಟ್ ಮಸೂದೆಯನ್ನು ಜಾರಿಯಲ್ಲಿ ತರುವ ಪೂರ್ವದಲ್ಲಿ ಈ ಇಲ್ಬರ್ಟ್ ಮಸೂದೆಯಲ್ಲಿ ತಾರತಮ್ಯ ನೀತಿಯು ಕಂಡುಬರಲಾಯಿತು. ಆ ಕಾರಣಕ್ಕಾಗಿ ಈ ಇಲ್ಬರ್ಟ್ ಮಸೂದೆಯನ್ನು ಲಾರ್ಡ್ ರಿಪ್ಪನ್ನು ಬಲವಾಗಿ ವಿರೋಧಿಸಿದನು. ಈ ಕಾರಣಕ್ಕಾಗಿ ಮುಂದೆ ಲಾರ್ಡ್ ರಿಪ್ಪನ್ನು 1884ರಲ್ಲಿ ವೈಸ್ರಾಯ್ ಹುದ್ದೆಗೆ ರಾಜೀನಾಮೆ ನೀಡಿದನು. ನಂತರ ಕೊನೆಯದಾಗಿ ಉಪಸಂಹಾರ. ಹೀಗೆ ಲಾರ್ಡ್ ರಿಪ್ಪನ್ನು ಭಾರತದ ವೈಸ್ರಾಯ್ಗಳಲ್ಲಿ ಒಬ್ಬನಾಗಿದ್ದಾನೆ. ಲಾರ್ಡ್ ರಿಪ್ಪನ್ನ ಪ್ರಮುಖ ವಿದೇಶಾಂಗ ನೀತಿ ಅಥವಾ ಯುದ್ಧವೆಂದರೆ 2ನೇ ಅಫ್ಘಾನ್ ಯುದ್ಧ ಮುಕ್ತಾಯ. ಲಾರ್ಡ್ ರಿಪ್ಪನ್ನು ಕೇವಲ ವಿದೇಶಾಂಗ ನೀತಿ ಯುದ್ಧಕ್ಕೆ ಅಷ್ಟೇ ಅಲ್ಲದೆ ಲಾರ್ಡ್ ರಿಪ್ಪನ್ನು ಪತ್ರಿಕಾ ಸ್ವಾತಂತ್ರ್ಯ, ಪ್ರಪ್ರಥಮ ಕಾರ್ಖಾನೆ ಶಾಸನ, ಆರ್ಥಿಕ ವಿಕೇಂದ್ರೀಕರಣ, ಸ್ಥಳೀಯ ಸರ್ಕಾರ, ಶಿಕ್ಷಣ, 10ನೇ ಚಾಮರಾಜ ಒಡೆಯರಿಗೆ ಮೈಸೂರು ಸಾಮ್ರಾಜ್ಯವನ್ನು ವರ್ಗಾವಣೆ ಮಾಡಿದ್ದು, ಇನ್ನಿತರ ಹಲವು ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ಮಾಡಿದನು. ನಾಳೆಯ ಕ್ಲಾಸ್ನಲ್ಲಿ ಭಾರತದ ವೈಸರಾಯನಾಗಿದ್ದ ಲಾರ್ಡ್ ಕರ್ಜನ್ನ ಜೀವನ ಮತ್ತು ಅವನ ಆಂತರಿಕ ನೀತಿ, ವಿದೇಶಾಂಗ ನೀತಿಗಳ ಬಗ್ಗೆ ಬೋಧಿಸಲಾಗುವುದು. ಧನ್ಯವಾದಗಳು.